ಕೀರ್ತನೆ 3ನೇ ಅಧ್ಯಾಯವನ್ನು ವಾಕ್ಯ Psalms chapter 3 verse 1 ಅಲ್ಲಿ ದೇವರು ಈ ರೀತಿ ಮಾತನಾಡ್ತಾ ಇದ್ದಾನೆ. Lord, who are they increased that trouble me, may all they that rise up against me. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಹೆಚ್ಚುವಂತೆ ಮಾಡುವವನೂ ಆಗಿದ್ದೆ. ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವವನಾದುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಚೆರುಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು. ಯೆಹೋವನೇ, ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಅಳುಗಳನ್ನು ಉದುರಿಸಿಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ಅಲ್ಲೆಲ್ಲೂಯಾ. ನಾವೆಲ್ಲರ ಎದುರಿನೋಣ ಇದೊಂದು ವಾಕ್ಯವನ್ನ ನಾವೆಲ್ಲರ ಎದುರಿನಿಂದ ದೇವರ ವಾಕ್ಯ ನಾವು ಓದಿಕೊಳ್ಳೋಣ. ಕೀರ್ತನೆ 3ನೇ ಅಧ್ಯಾಯ 8ನೇ ವಾಕ್ಯ. ನಾನು ಹೇಳ್ಕೊಟ್ಟಂಗೆ ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಗಳ ಮೇಲೆ ಇರಲಿ. ಆಮೆನ್. ದೇವರ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ಎರಡನೇ ದಿನ ದೇವರ ರಕ್ಷಣೆ ನಮ್ಮ ಮೇಲೆ ಯಾವಾಗಲೂ ಇದೆ. ಹಲ್ಲೆಲೂಯಾ. ಹಾಗಾದ್ರೆ